ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜೀನಾಮೆಯ ಬೆನ್ನಲ್ಲೇ ದೆಹಲಿಗೆ ಆಗಮಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಗೂ ಅವರ ಪುತ್ರ ಯತೀಂದ್ರ. ರಾಜಸ್ಥಾನದ ಜೈಪುರ್ನಿಂದ ದೆಹಲಿಗೆ ಬಂದಿಳಿದಿದ್ದಾರೆ. ಹವಾಮಾನ ವೈಪರೀತ್ಯದಿಂದಾಗಿ ರಾಜಸ್ಥಾನದಲ್ಲಿ ಇಳಿಬೇಕಾಯಿತು. ನಂತರ ಜೈಪುರ್ನಿಂದ ಇದೀಗ ದೆಹಲಿಗೆ ವಾಪಸ್ಸಾಗಿದ್ದಾರೆ ಸಿದ್ದರಾಮಯ್ಯ. ರಾಜೀನಾಮೆಯ ಬೆನ್ನಲ್ಲೇ ದೆಹಲಿಗೆ ಸಿಎಂ ಸಿದ್ದರಾಮಯ್ಯನವರು ಹೊರಟಿದ್ರು. ಹವಾಮಾನದ ವೈಪರೀತ್ಯದಿಂದಾಗಿ ಫ್ಲೈಟ್ ಜೈಪುರದಲ್ಲಿ ಲ್ಯಾಂಡ್ ಆಯಿತು. ಕೆಲಕಾಲ ಜೈಪುರ ಏರ್ಪೋರ್ಟ್ನಲ್ಲೇ ಸಿದ್ದರಾಮಯ್ಯನವರು ಉಳಿದುಕೊಂಡಿದ್ರು. ಸುರ್ಜೇವಾಲಾ ಹಾಗೆ ಭೈರತಿ ಸುರೇಶ್, ಕೆಜೆ ಜಾರ್ಜ್, ಪೊನ್ನಣ್ಣ, ಯತೀಂದ್ರ ಸಿದ್ದರಾಮಯ್ಯ ಪ್ರಯಾಣ ಮಾಡ್ತಾ ಇದ್ದಂತಹ ವಿಶೇಷ ವಿಮಾನ ಅದು. ಜೈಪುರದಲ್ಲಿ ಅಶೋಕ್ ಗೆಹ್ಲೋಟ್ರನ್ನ ಸಿದ್ದರಾಮಯ್ಯನವರು ಭೇಟಿಯಾದ್ರು. ನಂತರದಲ್ಲಿದೀಗ ದೆಹಲಿಗೆ ತೆರಳಿದ್ದಾರೆ. ರಾಜೀನಾಮೆ ಘೋಷಣೆ ಆಯಿತು. ಮುಂದಿನ ಸಿಎಂ ಯಾರು ಅನ್ನೋದು ಕೂಡ ರಾಜ್ಯದಲ್ಲಿ ನಿಗದಿಪಡಿಸಿದ್ದು ಆಯಿತು. ಪಟ್ಟಾಭಿಷೇಕ ಒಂದೇ ಬಾಕಿ ಇದೆ. ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ ಪುತ್ರನ ಸಮೇತರಾಗಿ ದೆಹಲಿಗೆ ತೆರಳಿದ್ದಾರೆ. ತೆರಳುತ್ತಾ ಇದ್ದಂತಹ ಸಂದರ್ಭದಲ್ಲಿ ರಾಜಸ್ಥಾನದ ಜೈಪುರ್ನಲ್ಲಿ ಹವಾಮಾನದ ವೈಪರೀತ್ಯದಿಂದಾಗಿ ಫ್ಲೈಟ್ ಅಲ್ಲೇ ಕೆಲ ಕಾಲ ಲ್ಯಾಂಡ್ ಆಯಿತು. ನಂತರದಲ್ಲಿ ಅಲ್ಲಿಂದ ಈಗ ಮತ್ತೆ ವಾಪಸ್ಸಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಜೊತೆ ಸುರ್ಜೇವಾಲಾ ಕೂಡ ಇದ್ರು, ಭೈರತಿ ಸುರೇಶ್ ಕೂಡ ಇದ್ರು, ಕೆಜೆ ಜಾರ್ಜ್, ಪೊನ್ನಣ್ಣ ಹಾಗೆ ಯತೀಂದ್ರ ಸಿದ್ದರಾಮಯ್ಯ ಪ್ರಯಾಣಿಸ್ತಾ ಇದ್ದಂಥ ವಿಶೇಷ ವಿಮಾನ ಇದು. ಜೈಪುರದಲ್ಲಿ ಅಶೋಕ್ ಗೆಹ್ಲೋಟ್ರನ್ನು ಕೂಡ ಸಿದ್ದರಾಮಯ್ಯನವರು ಭೇಟಿಯಾಗಿದ್ರು. ನಂತರದಲ್ಲಿದೀಗ ದೆಹಲಿಯನ್ನು ತಲುಪಿದೆ ಈ ಒಂದು ಟೀಮ್. ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇರುವಂತಹ ಬದಲಾವಣೆಗಳನ್ನು ಸರಿದೂಗಿಸುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ತನ್ನೆಲ್ಲ ಪ್ರಯತ್ನಗಳನ್ನು ಕೂಡ ಮಾಡ್ತಾ ಇದೆ. ಪಟ್ಟಾಭಿಷೇಕಕ್ಕೆ ಕೆಲ ದಿನಗಳಷ್ಟೇ ಬಾಕಿ ಇದು. 3-4 ಡೇಟ್ಗಳನ್ನು ಕೂಡ ಡಿಕೆ ಶಿವಕುಮಾರ್ ಕೇಳಿದ್ದಾರೆ. ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಟ್ಟಿದ್ದಾಯಿತು. ಅಲ್ಲಿಂದ ದೆಹಲಿ ನಾಯಕರನ್ನ ಭೇಟಿಯಾಗುವ ಸಲುವಾಗಿ ದೆಹಲಿಗೆ ತೆರಳುತ್ತಾ ಇದ್ರು. ಸುರ್ಜೇವಾಲಾರೊಟ್ಟಿಗೆ ತಮ್ಮ ಪುತ್ರನಿಗೆ ಡಿಸಿಎಂ ಸ್ಥಾನ ಕೊಡುವ ಸಲುವಾಗಿ ಮಾತುಕತೆಗಳು ಕೂಡ ಈಗಾಗಲೇ ಆಗಿದ್ದು, ಯಾವ್ಯಾವ ಖಾತೆಗಳನ್ನು ನಿಭಾಯಿಸಬೇಕು ಇದೆಲ್ಲದರ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಲಿದ್ದಾರೆ. ರಾಹುಲ್ ಸೋನಿಯಾರನ್ನ ಭೇಟಿಯಾಗಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. 9 ಗಂಟೆಗೆ ವರಿಷ್ಠರ ಭೇಟಿಯಾಗಿ ಸಿದ್ದು ಕೃತಜ್ಞತೆಯನ್ನ ಸಲ್ಲಿಕೆ ಮಾಡುವ ಸಾಧ್ಯತೆ ಇದ್ದು, ದೆಹಲಿಯ 10 ಜನಪಥ್ ರಸ್ತೆಯಲ್ಲಿರುವಂತಹ ಸೋನಿಯಾ ನಿವಾಸ ಬಳಿಕ ಎಐಸಿಸಿ ಅಧ್ಯಕ್ಷ ಖರ್ಗೆಯನ್ನ ಕೂಡ ಸಿದ್ದರಾಮಯ್ಯ ಭೇಟಿ ಮಾಡಲಿದ್ದಾರೆ. ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿಯನ್ನ ಸಿದ್ದರಾಮಯ್ಯನವರು ಇವತ್ತು ಭೇಟಿಯಾಗ್ತಾ ಇದ್ದಾರೆ. ರಾಹುಲ್ ಗಾಂಧಿ ಸೂಚನೆ ಕೊಟ್ಟಂತ ಮೇರೆಗೆ ತುಟುಕ್ ಪಿಟುಕ್ ಅನ್ನದಂತಹ ಸಿಎಂ ಸಿದ್ದರಾಮಯ್ಯನವರು ಪದತ್ಯಾಗ ಮಾಡಿದ್ದಾಯಿತು. ಇದೀಗ ಮತ್ತೆ ಇಬ್ಬರೂ ನಾಯಕರನ್ನ ಭೇಟಿಯಾಗ್ತಿದ್ದಾರೆ. ಸೋನಿಯಾ ಗಾಂಧಿಗೆ ಡಿಕೆ ಶಿವಕುಮಾರ್ ಮೇಲೆ ಸಾಫ್ಟ್ ಕಾರ್ನರ್ ಇದ್ದಿದ್ದರಿಂದಾಗಿ ಅವರ ಸಪೋರ್ಟ್ನಿಂದಲೇ ಇವತ್ತು ಪಟ್ಟಾಭಿಷೇಕಗಳು ಕೂಡ ಆಗ್ತಾ ಇದೆ. ಇನ್ನು ಇದೇ ಸಂದರ್ಭದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಅಧಿಕಾರ ಕಳ್ಕೊಂಡಿದ್ದಾಯಿತು. ಮುಂದೆ ರಾಜಕೀಯ ಚಟುವಟಿಕೆಗಳು ಹೇಗಿರಬೇಕು, ಮುಂಬರುವಂಥ 2028ರ ಚುನಾವಣೆಗೂ ಕೂಡ ಪಕ್ಷ ಸಂಘಟನೆಯನ್ನು ಮಾಡ್ತೀನಿ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಈಗ ತಮ್ಮ ಪುತ್ರನಿಗೆ ಡಿಸಿಎಂ ಸ್ಥಾನ ಕೊಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾತುಕತೆಗಳಾಗಿದೆ. ಒಂದು ಸುತ್ತಿನ ಮಾತುಕತೆ. ಈಗ ಮತ್ತೊಮ್ಮೆ ಹೈಕಮಾಂಡ್ ನಾಯಕರನ್ನ ಇವತ್ತು ಭೇಟಿಯಾಗ್ತಾ ಇದ್ದಾರೆ 9 ಗಂಟೆ ಸರಿಸುಮಾರಿಗೆ. ಪ್ರಬಲ ಖಾತೆಗಳನ್ನು ತಮ್ಮ ಆಪ್ತೇಷ್ಟರ ಬಳಿ ಇಟ್ಟುಕೊಳ್ಳುವಂತಹ ಸಲುವಾಗಿಯೂ ಕೂಡ ಇಲ್ಲಿ ಮಾತುಕತೆ ನಡೆಸುವಂತಹ ಸಾಧ್ಯತೆಗಳು ದಟ್ಟವಾಗಿದೆ. ರಾಹುಲ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿಯನ್ನ ಸಿದ್ದರಾಮಯ್ಯ ಭೇಟಿಯಾಗ್ತಿದ್ದಾರೆ.